ನಮಸ್ಕಾರ ಕೇಳೋದಕ್ಕೆ ಬಂದಿದ್ದೀನಿ. ನಾನು ನಿಮ್ಮ ಸಮಾಚಾರ. ಜೀವನೇ ಹೋಗೋ ತರ ಕಮಿಟ್ಮೆಂಟ್ ಇಟ್ಕೊಂಡು ಜೀವನ ಪೂರ್ತಿ ಟ್ರಾಫಿಕ್ ಅಲ್ಲಿ ಕಳೀತಾ ಇರೋ ಟ್ರಾಫಿಕ್ ಊರ್ನವ್ರೆ, ನಿಮ್ ಸಮಾಚಾರ ನಮ್ಗೆ ಹೇಳಿ. ನಾನು ಹೇಳೋ ಸಜೆಷನ್ ಇಷ್ಟ ಆದ್ರೆ ನೀವು ಕೇಳಿ. ಮಾತಾಡೋಣ, ಮಜಾ ಮಾಡೋಣ, ಹರಟೆ ಹೊಡಿಯೋಣ, ಒಂದಷ್ಟು ಚರ್ಚೆ ಮಾಡೋಣ. ಹಾಗೆ ಎಲ್ಲಿ ಪ್ರಶ್ನೆ ಮಾಡಬೇಕು ಧ್ವನಿ ಎತ್ತಿ ಪ್ರಶ್ನೆ ಮಾಡೋಣ. ಇದೇ ಕರ್ನಾಟಕ ನ್ಯೂಸ್ ಬೀಟ್ ನ ವಿಶೇಷ. ಹೇಳ್ರಪ್ಪೋ ಹೇಳ್ರಿ. ನಾನು ಡೈನಾ ಕೂರ್ಗ್. ವೀಕ್ಷಕರೇ, ನಮ್ಮ ನಾಡು ನುಡಿಗೆ ಕನ್ನಡ ತಾಯಿಯ ಹೆಸರು ಭುವನೇಶ್ವರಿಯ ಹೆಸರನ್ನ ಇಟ್ಟಿದ್ದೀವಿ. ಇನ್ನು ನಮ್ಮ ಕನ್ನಡ ನಾಡಿನಲ್ಲಂತೂ ಹಾಡು ಅಥವಾ ಸಂಗೀತ ಸಾಹಿತ್ಯಕ್ಕೆ ವಿಶೇಷವಾದಂತಹ ಮನ್ನಣೆ, ಜನಪ್ರಿಯತೆ, ಕೊಡುಗೆಯನ್ನ ಕೊಟ್ಟಂತಹ ರಾಜ್ಯ ನಮ್ಮದು, ಜೊತೆಗೆ ದೇಶವೂ ನಮ್ಮದು. ಯಾಕಂತ ಹೇಳಿದ್ರೆ ಜನಪದ ನಾಡಿನ ತವರೂರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಕೆಲವೊಂದಷ್ಟು ಪದಗಳಿಗೆ ಅದರದೇ ಆದಂತಹ ಮಹತ್ವವನ್ನ ಕೊಟ್ಟಿರ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಯಾವುದೇ ಸಾಹಿತ್ಯ ಆಗಿರ್ಲಿ, ಅದನ್ನ ಬಹಳಷ್ಟು ಪ್ರೀತಿಯಿಂದ ನಾವು ಒಂದು ರೀತಿ ಅಪ್ಪಿಕೊಳ್ತೀವಿ ಕೂಡ. ಯಾಕೆ ಡಯನ ಇವತ್ತು ಕನ್ನಡ ಭಾಷೆಯ ಬಗ್ಗೆ ಹಾಗೆ ಹಾಡಿನ ಬಗ್ಗೆ ಇಷ್ಟೊಂದು ಪೀಠಿಕೆ ಹಾಕ್ತಿದ್ದಾಳೆ ಅಂತ ನಿಮಗೆ ಅನ್ಸಿರಬಹುದು. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಸ್ಯಾಂಡಲ್ವುಡ್ ನ ಖ್ಯಾತ ನಿರ್ದೇಶಕ ಪ್ರೇಮ್ ಅವರು, ಅದರಲ್ಲೂ ಜೋಗಿ ಪ್ರೇಮ್ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಬಹು ನಿರೀಕ್ಷಿತ ಸಿನಿಮಾ ಕೇಡಿ. ಈ ಸಿನಿಮಾ ಒಂದು ಕಡೆ ಟ್ರೇಲರ್ ರಿಲೀಸ್ ಆದಾಗಿನಿಂದಲೂ ಅಥವಾ ಹೊಸ ಸಾಂಗ್ ರಿಲೀಸ್ ಆದಾಗಿನಿಂದಲೂ ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಹಿಂದೆ ಕೂಡ ಜೋಡೆತ್ತು ಕಣೋ ಅನ್ನುವಂತ ಸಾಂಗ್ ನಲ್ಲಿ ಕೆಲ ಪದ ಬಳಕೆಗೆ ತೀವ್ರ ಆಕ್ಷೇಪ, ಟೀಕೆ ಕೂಡ ವ್ಯಕ್ತವಾಗಿತ್ತು. ಅದಾದ ನಂತರದಲ್ಲಿ ಬಂದ ಸಾಂಗ್ಗೆ ಸರಸೆ ನಿನ್ನ ಸೆರಗ ಸರಸೆ ಅನ್ನುವುದು ಬಹಳಷ್ಟು ಹೆಣ್ಣು ಮಕ್ಕಳ ಗೌರವಕ್ಕೂ ಕೂಡ ಚ್ಯುತಿ ತರುವಂತಹ ರೀತಿಯಲ್ಲಿ ಈ ಹಾಡನ್ನ ಬರೆಯಲಾಗಿದೆ ಅನ್ನುವಂತಹ ಬೇಸರ ಕೂಡ ವ್ಯಕ್ತವಾಗ್ತಾ ಇತ್ತು. ಬಹಳ ಮುಖ್ಯವಾಗಿ ಇದಕ್ಕೆ ಮಹಿಳಾ ಆಯೋಗವು ಕೂಡ ಎಂಟ್ರಿ ಕೊಟ್ಟಿದ್ದು. ಅಂದ್ರೆ ಕೇವಲ ನಮ್ಮ ರಾಜ್ಯದಲ್ಲ, ರಾಷ್ಟ್ರೀಯ ಮಹಿಳಾ ಆಯೋಗವು ಕೂಡ ಎಂಟ್ರಿ ಕೊಟ್ಟಿದೆ, ಸ್ವಯಂ ದೂರನ್ನ ಕೂಡ ದಾಖಲು ಮಾಡಿಕೊಂಡಿದೆ. ಇದೇ ಮಾರ್ಚ್ 24ಕ್ಕೆ ವಿಚಾರಣೆಗೂ ಕೂಡ ಒಳಗಾಗಬೇಕಾಗಿದೆ. ಸೊ ಈಗ ನಾವಿಷ್ಟೆಲ್ಲ ಮಾತನಾಡ್ತಾ ಇರುವವರು ಪ್ರೇಮ್ ಅವರ ಬರಹವನ್ನ ತುಂಬಾ ಹತ್ತಿರದಿಂದ ನೋಡಿದೀವಿ. ತಾಯಿಯ ಸೆಂಟಿಮೆಂಟ್ ಅಥವಾ ಒಂದು ಪ್ರೀತಿ ಪ್ರೇಮದ ಸೆಂಟಿಮೆಂಟ್ ಅನ್ನ ಅವರ ಬರಹದಿಂದ, ಅವರ ಸಾಹಿತ್ಯದಿಂದ ಎಲ್ಲರನ್ನ ಹಿಡಿದಿಟ್ಕೊಳ್ತಾ ಇದ್ರು. ಅಷ್ಟು ಪ್ರೀತಿ ಮಾಡ್ತಾ ಇದ್ವಿ. ಆದ್ರೆ ಯಾವಾಗ ಸರಸೆ ನಿನ್ನ ಸೆರಗ ಸರಸೆ ಅನ್ನುವಂತ ಪದವನ್ನ ಬಳಕೆ ಮಾಡಿದ್ರು, ಹೆಣ್ಣು ಮಕ್ಕಳನ್ನ ಅಷ್ಟೊಂದು ಲೀಲಾಜಾಲವಾಗಿ ಇಷ್ಟ ಬಂದ ರೀತಿಯಲ್ಲಿ ಅವರು ಪರಿಗಣಿಸಿಬಿಟ್ರ. ಎಲ್ಲೋ ಒಂದು ಕಡೆ ಪೆನ್ನಲ್ಲಿ ಇಂಕಿದೆ ಅನ್ನುವಂತ ಕಾರಣಕ್ಕೆ ಟ್ರೆಂಡ್ ಮಾಡುವ ಬರದಲ್ಲಿ ಸಾಹಿತ್ಯ ಪ್ರೇಮಿಗಳನ್ನ ಎಲ್ಲೋ ಒಂದು ಕಡೆ ಕೆಣಕು ಬಿಟ್ರ ಅನ್ನುವಂತ ಬೇಸರ ಕೂಡ ವ್ಯಕ್ತವಾಗ್ತಾ ಇದೆ. ಬಹಳಷ್ಟು ಟೀಕೆಗೆ ವ್ಯಕ್ತವಾಗಿದ್ದು, ಹಿಂದಿಯಲ್ಲೂ ಕೂಡ ಈ ಸಾಂಗ್ ಅನ್ನ ಯೂಟ್ಯೂಬ್ ನಿಂದ ತೆಗೆಯಲಾಗಿದೆ. ಕನ್ನಡ, ತೆಲುಗು, ಮಲಯಾಳಂ ಹಾಗೆ ತಮಿಳು ಭಾಷೆಗಳಲ್ಲೂ ಕೂಡ ಈ ಸಾಂಗ್ಗೆ ಭಾರಿ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದ್ದು, ಜನರು ಏನ್ ಹೇಳ್ತಾರೆ ಅಥವಾ ಈ ಸಾಂಗ್ ಅನ್ನ ಡಿಲೀಟ್ ಮಾಡಿ ಅನ್ನೋದು ಅವರ ಅಭಿಪ್ರಾಯನ, ಇನ್ನು ಮುಂದಾದ್ರೂ ತಿದ್ಕೊಳ್ಳಿ ಅಂತ ಹೇಳ್ತಾರ, ಎಲ್ಲವನ್ನ ಸಾರ್ವಜನಿಕರಲ್ಲಿ ಕೇಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಕೆಡಿ ಸಿನಿಮಾದ ಕಾಂಟ್ರವರ್ಷಿಯಲ್ ಸಾಂಗ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಮ್ಮ ಜೊತೆ ಒಬ್ಬರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು? ಐಶ್ವರ್ಯ. ಮ್ಯಾಮ್ ನಿಮ್ಮ ಹೆಸರು? ಲತಾ ಅಂತ. ನಿಮ್ಮಿಬ್ಬರಿಗೂ ಗೊತ್ತಿರತ್ತೆ ಕೆಡಿ ಸಿನಿಮಾದ ಒಂದು ಸಾಂಗು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಎಲ್ಲ ಆಗ್ತಾ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ನೋಡಿದ್ರ ಸಾಂಗ್? ಹಾ, ಕೇಳಿದೀವಿ. ಕಾಂಟ್ರವರ್ಸೀಸ್ ನಡೀತಾ ಇದೆ. ಬಟ್ ಅವ್ರ ಅಮ್ಮನ್ ರಿಲೇಟೆಡ್ ಆ ತರ ಎಲ್ಲ ಸಾಂಗ್ಸ್ ಮಾಡಿ ಇವಾಗ ಈ ತರ ಕಾಂಟ್ರವರ್ಸೀಸ್ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತ ನೆಸೆಸಿಟಿ ಇರ್ಲಿಲ್ಲ ಅಂತ ಅನ್ಸುತ್ತೆ. ಓಕೆ, ಈಗ ಸಾಂಗ್ ನೇ ರಿಮೂವ್ ಮಾಡ್ಬೇಕು ಅಂತ ಅನ್ಸುತ್ತಾ ಅಥವಾ ಮುಂದಿನ ದಿನದಲ್ಲಿ ಈ ತರ ಸಾಂಗ್ ಬರಿಬಾರ್ದು ಅಂತ ಅನ್ಸುತ್ತಾ? ಇವಾಗ ಆಲ್ರೆಡಿ ಆಗಿದೆ, ಅದಕ್ಕೆ ಅವರು ಎಫರ್ಟ್ಸ್ ಹಾಕಿರ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ. ಮುಂದಿನ ದಿನದಲ್ಲಿ ಮಾಡೋದ್ ನೆಸೆಸಿಟಿ ಇಲ್ಲ ಅಷ್ಟೇ. ಮೇಡಮ್, ಈಗ ಹಳೆ ಸಾಂಗ್ ಗಳನ್ನ ನೋಡಿದ್ರು ಕೂಡ ಈ ತರ ಡಬಲ್ ಮೀನಿಂಗ್ ಸಾಂಗ್ ಗಳು ಇದ್ದಾವೆ. ಸೊ ಈಗ ಈ ಸಾಂಗ್ ನ ಇಷ್ಟೊಂದು ವೈರಲ್ ಮಾಡೋ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತೆ? ಅನಿಸ್ತಿಲ್ಲ ಅಷ್ಟೊಂದು. ಆದ್ರೂ ಅವ್ರು ಕಷ್ಟಪಟ್ಟು ಮಾಡಿರ್ತಾರಲ್ವಾ. ಓಕೆ, ಇವಾಗಿನ ಜನರೇಷನ್ಗೆ ಈ ಸಾಂಗ್ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಮ್ಯಾಮ್? ಏನಿಲ್ಲ, ಅದನ್ನ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇರೋವರೆಗೂ ನೋಡ್ತಾರೆ, ಆಮೇಲೆ ಅದನ್ನ ಮರ್ತೇ ಹೋಗ್ತಾರೆ ಅಷ್ಟೇ. ಓಕೆ, ನೀವು ನೋಡಿದ್ರ ಸಾಂಗು? ಕಾಂಟ್ರವರ್ಸೀಸ್ ಮಾತ್ರ ನೋಡ್ತಾ ಇದೀವಿ ಅಷ್ಟೇ. ಓಕೆ, ಈಗ ರಕ್ಷಿತಾ ಪ್ರೇಮ್ ಅವರು ಕೂಡ ಹೇಳಿದ್ರು ತುಂಬಾ ಸಾಂಗ್ ಗಳಿದೆ, ಇದನ್ನೇನಕ್ಕೆ ವೈರಲ್ ಮಾಡ್ತಿದ್ದೀರಾ ಅಂತ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ವೈರಲ್ ಮಾಡೋ ನೆಸೆಸಿಟಿ ಇತ್ತಾ? ಇರ್ಲಿಲ್ಲ ಅನ್ಸುತ್ತೆ. ಎಷ್ಟೊಂದಿದೆ ಆತರ ನೋಡಕ್ ಹೋದ್ರೆ ಸಾಂಗ್ಸ್. ಇದೇನ್ ಇದನ್ನೇ ಒಂದು ವೈರಲ್ ಮಾಡ್ಬೇಕು ಅನ್ನೋದೇನಿಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಂದ್ರೆ ಜಸ್ಟ್ ಒಂದು ಟ್ರೆಂಡ್ ಇರೋ ತನಕ ನೋಡ್ತೀವಿ, ಅದಾದ್ಮೇಲೆ ನೋಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಈಗ ಕೆಡಿ ಸಿನಿಮಾದ ಸಾಹಿತ್ಯ ಹೊಂದಿರುವಂತ ಕೆಲವೊಂದಷ್ಟು ಪದ ಬಳಕೆ ಕಾಂಟ್ರವರ್ಸಿ ಕಾರಣವಾಗ್ತಾ ಇರೋದು. ಸೊ ಮಾತನಾಡೋದಕ್ಕೆ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ ಅಂತ. ಸರ್, ಈಗ ನೀವು ಕೆಡಿ ಸಾಂಗ್ ನೋಡಿರ್ತೀರಾ, ಅದ್ರಲ್ಲೂ ಕಾಂಟ್ರವರ್ಸಿ ಸಾಂಗ್ ಅನ್ನ, ಏನ್ ಅನ್ಸುತ್ತೆ ಸರ್? ನಾವು ಕನ್ನಡಿಗರಾಗಿ ಏನ್ ಅನ್ಸುತ್ತೆ? ಅಸಹ್ಯ ಅನ್ಸುತ್ತೆ ಮೇಡಮ್. ಯಾಕೆಂದ್ರೆ ನಮ್ಮ ಅಣ್ಣವ್ರಿದ್ದಾಗ, ವಿಷ್ಣುವರ್ಧನ್ ಇದ್ದಾಗ, ಅಂಬರೀಷ್ ಇದ್ದಾಗ ಈ ತರ ಅಶ್ಲೀಲತೆಗೆ ಸಿನಿಮಾಗಳೇ ಬರ್ತಾ ಇರ್ಲಿಲ್ಲ. ಇವರು ನಮ್ಮ ಜೋಗಿ ಪ್ರೇಮ್ ಅವರು ಎಲ್ಲ ತಾಯಿ ಸೆಂಟಿಮೆಂಟ್ ಅಲ್ಲಿ ಇದ್ದವರು
ಈ ತರ ಸಾಂಗ್ ಬರೆಯಕ್ಕೆ ಅವ್ರಿಗೆ ಹೆಂಗ್ ಮನ್ಸ್ ಬಂತು? ಅವ್ರು ಹೇಳ್ತಾರೆ ಅವರು ಏನೋ ಗ್ಲಾಸ್ ಬರೆಯಕ್ ಹೋಗಿದೆ, ಇದ್ ಬರೆಯಕ್ ಹೋಗಿದೆ ಅಂತ. ಅದ್ ತಪ್ಪಲ್ವಾ? ಅವ್ರು ಕೇಳಿರ್ತಾರಲ್ಲ ಒಂದ್ಸಲ ಶೂಟ್ ಮಾಡ್ಬೇಕಾದ್ರೆ ಸಾಂಗ್ ಕೇಳಿರ್ತಾರಲ್ಲ, ಅವ್ರಿಗೆ ಅನ್ಸಿರಲ್ವಾ ಈ ತರ ಸಾಂಗ್ ಮಾಡಿದ್ದೀನಿಲ್ಲ ಅಂತ. ಆಮೇಲೆ ಆಕೆ ಹೀರೋಯಿನ್ ಹೇಳ್ತಾರೆ ನನಗೆ ಸಾಹಿತ್ಯದ ಬಗ್ಗೆನೇ ಗೊತ್ತಿಲ್ಲ, ನಾನು ಡ್ಯಾನ್ಸ್ ಮಾಡೋ ಕೇಳಿದ್ರು ಡ್ಯಾನ್ಸ್ ಮಾಡಿದೆ. ಅದು ಅವ್ರ ಸಾಹಿತ್ಯ ಕೇಳದೆ ಡ್ಯಾನ್ಸ್ ಮಾಡ್ತಾರ? ಹಿಂದಿನಲ್ಲಿ, ಕನ್ನಡದಲ್ಲಿ ಗೊತ್ತಿಲ್ಲ ಬಿಡಿ ಅವ್ರಿಗೆ. ಹಿಂದಿನಲ್ಲಿ ಗೊತ್ತಿಲ್ಲ ಅವ್ರ ಸಾಹಿತ್ಯ ಅವ್ರಿಗೆ. ಅವ್ರೇನು ಫಾರಿನ್ ಅವರು ನಮ್ಮ ಇಂಡಿಯನ್ ಅವ್ರು ತಾನೇ ಅವರು. ಅವ್ರಿಗೆ ಗೊತ್ತಿಲ್ವೇ ಸಾಹಿತ್ಯದ ಬಗ್ಗೆ ಏನಂತ? ಒಲ್ಗರ್ಸ್ಬಿಡ್ತು ನಮ್ಮ ಕನ್ನಡದ ಇದನ್ನ, ಒಲ್ಗರ್ಸಾಗ್ಬಿಡ್ದು. ಸರ್ ಈ ಹಿಂದೆ ಕೂಡ ಈಗ ಅಣ್ಣವ್ರ ಕಾಲದಲ್ಲಿ ಅಥವಾ ವಿಷ್ಣುವರ್ಧನ್ ಅವ್ರ ಕಾಲದಲ್ಲಿ ಸಾಂಗ್ ಇತ್ತು. ಈಗ ಫಾರ್ ಎಕ್ಸಾಂಪಲ್ಗೆ ಜೋಕೆ ನಾನು ಬಳ್ಳಿಯ ಮಿಂಚು ಆ ತರ ಎಲ್ಲ ಇತ್ತು. ಸೊ ಅದು ಇಷ್ಟ ಆಗ್ತಿತ್ತು ಸರ್. ಅಂದ್ರೆ ಹೇಳೋದಕ್ಕೆ ಮುಜುಗರ ಆಗ್ತಿರ್ಲಿಲ್ಲ. ಬರ್ತಾ ಬರ್ತಾ ಡಬಲ್ ಮೀನಿಂಗ್ ಆಯ್ತು. ಈಗಂತೂ ನೇರವಾಗಿ ಹೇಳ್ತಿದ್ದಾರೆ. ಹೌದು, ನೇರವಾಗಿ ತೋರಿಸ್ತಾನೂ ಇದಾರಲ್ಲ ಅಲ್ವಾ? ಆ ಸೀನ್ ನೋಡಿದ್ರಲ್ಲ, ಸೀನ್ ನಮ್ಮ ಮಕ್ಕಳು ನೋಡುವಂತ ಸೀನ್ ಅದು ಅಲ್ವಾ? ಮಕ್ಕಳು ನಾವು ಫ್ಯಾಮಿಲಿಯಲ್ಲಿ ಕೂತ್ಕೊಂಡ್ರೆ ನಾವು ಕಣ್ಣು ಮುಚ್ಚಬೇಕಾಗಿದೆ. ಹುಡುಗರೆಲ್ಲ ಅದನ್ನ ನೋಡ್ತಾ ಇದ್ರೆ ತುವು ಅನಿಸುತ್ತೆ ನಮ್ಗೆ. ಕ್ಯಾಕ್ರು ಸುಗಿಬೇಕು ಅನ್ಸುತ್ತೆ. ಈ ಸಾಹಿತ್ಯ ಇರುವಂತ ಸಾಂಗ್ಗಳು ನಮಗ್ ಬೇಕಾ ಅಥವಾ ಬ್ಯಾನ್ ಮಾಡ್ಬೇಕಾ ಸರ್? ಬ್ಯಾನ್ ಮಾಡ್ಬೇಕು ಮೇಡಮ್, ಇವೆಲ್ಲ ಬ್ಯಾನ್ ಮಾಡ್ಬೇಕು. ಇವೆಲ್ಲ ಫ್ಯಾಮಿಲಿ ನೋಡುವಂಥದ, ಮನೆಯಲ್ಲಿ ಫ್ಯಾಮಿಲಿ ಹೆಂಗಸರ ಜೊತೆ ನೋಡುವಂಥದ್ದು, ಮಕ್ಕಳ ಜೊತೆ ನೋಡುವಂಥ ಫಿಲಮ್ ಇದು ಅಲ್ವಾ? ಆ ಥರ ಸಾಂಗ್ ತೆಗಿತಾರ ಕನ್ನಡದಲ್ಲಿ? ಆ ಥರ ಇದುವರೆಗೂ ಈ ಥರ ಸಾಂಗ್ ಯಾವತ್ತೂ ಬಂದಿಲ್ಲ. ಸರಿಗೂ ತೆಗಿಯೋದು, ಓಪನ್ ಮಾಡಿ ತೋರಿಸೋದು ಅಂತ ಸಾಂಗ್ ಯಾವತ್ತೂ ಬಂದಿಲ್ಲ. ಹೆಣ್ಣಿಗೂ ಅವಮಾನ ಅದು, ನಮ್ಮ ಸಾಹಿತ್ಯಕ್ಕೂ ಅವಮಾನ, ನಮ್ಮ ಕರ್ನಾಟಕ ತುಂಬಾ ಅವಮಾನ. ನಮ್ಮ ಕರ್ನಾಟಕಕ್ಕೆ, ನಮ್ಮ ಕನ್ನಡ ನಾಡಿಗೆ ಅವಮಾನ ಅದು. ಆ ಫಿಲಮ್ನೇ ಬಹಿಷ್ಕಾರ ಹಾಕ್ಬಿಡ್ಬೇಕು. ರಿಲೀಸೇ ಮಾಡಬಾರ್ದು. ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಥರ ಬರಬೇಕು ಏನು ಅಂತ. ಅವರೆಲ್ಲ ಸೆಂಟಿಮೆಂಟು, ತಾಯಿ ಸೆಂಟಿಮೆಂಟು, ಅದನ್ನು ಕ್ಷಮೆ ಕೇಳ್ಬಿಟ್ರೆ ಆಗೋಯ್ತಾ? ಬೈರೇಕ್ ಮುಂಚೆ ಯೋಚನೆ ಮಾಡ್ಬೇಕು ಅವರು ಯಾವ ಥರ ಮಾಡಬೇಕು, ಯಾವ ಥರ ಬರೀಬೇಕು. ಸಾಯಿ ಸೆಂಟಿಮೆಂಟ್ರು ಜೋಗಿ ಬಡ್ದವ್ರು, ಅವ್ರ ಹೆಸರೇ ಜೋಗಿ ಪ್ರೇಮ್ ಅಂತ ಹೆಸರು ಆಗಿರೋ ಆ ಥರದವ್ರು ಈ ಥರ ಚಿತ್ರವನ್ನು ತೆಗಿದ್ದಾರೆ ಅಂದ್ರೆ ತಪ್ಪಲ್ವಾ ಅದು? ಈ ಶೂಟಿಂಗ್ ನೇ 1 ವರ್ಷ ಮಾಡಿದಾರಂತೆ ಸರ್. ಇದನ್ನ ಅಯ್ಯೋ ಅಶ್ಲೀಲತೆ ಫಿಲಮ್ನೇ 1 ವರ್ಷ ಮಾಡಿದಾರಂತೆ. ಇನ್ನೇನು ಇವ್ರೇನು ಫಾರಿನ್ ಕಂಟ್ರಿಲಿ ಇದ್ರ ಅಂತ ಇವ್ರ ಮಿಸ್ಸಸ್ ಫಾರಿನ್ ಕೊಟ್ಟು ಬಂದ್ರ ಅಂತ ಆ ಥರ ಸಾಂಗ್ ಮಾಡಕ್ಕೆ ಫಾರಿನ್ ತರ ಮಾಡಿದ್ದಾರೆ. ಸರಿ, ಥ್ಯಾಂಕ್ ಯು ಸರ್. ಓಕೆ. ನೋಡಿ, ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಕನ್ನಡ ನಾಡು ನುಡಿ ಎಲ್ಲವನ್ನ ನಾವು ಗೌರವಿಸುವಂತ ನಾಡಿನಲ್ಲಿ ನಾವಿದೀವಿ. ಸೊ ಸಾಹಿತ್ಯದ ಮೇಲೆ ಸ್ವಲ್ಪ ಗಮನ ವಹಿಸಬೇಕು ಅಂತ ಇನ್ನಷ್ಟು ಜನ ಮಾತಾಡ್ಸೋಣ. ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ ಗಮನಿಸ್ತಾ ಇದ್ರಿ, ಈಗ ಇನ್ನೊಬ್ರು ನಮ್ ಜೊತೆ ಇದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್ ನಿಮ್ಮ ಹೆಸರು? ಉಮೇಶ್. ಸರ್ ಕನ್ನಡ ಸಾಂಗ್ ಗಳನ್ನೆಲ್ಲ ನೋಡಿರ್ತೀರಾ ಬಹಳಷ್ಟು ವರ್ಷಗಳಿಂದ. ಈಗ KD ಸಿನಿಮಾದ ಸಾಂಗ್ ನೀವು ನೋಡಿರ್ತೀರಾ, ಅಶ್ಲೀಲತೆ ಎದ್ದು ಕಾಣಿಸ್ತಾ ಇದೆ ಅಂತ ಅಷ್ಟೊಂದ್ ಜನ ಮಾತನಾಡ್ತಿದ್ರು. ನಿಮ್ಗೆ ಏನ್ ಅನ್ಸುತ್ತೆ? ಏನನ್ಸುತ್ತೆ ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ. ಯಾವ್ದು ಏನು ಅನ್ಕೊಳಂಗಿಲ್ಲ. ನಾವು ಎಲ್ಲ ಹೂ ಅನ್ಬೇಕು, ಹೂ ಅಂತ ಓದ್ತಾ ಇರ್ಬೇಕು. ಇವಾಗ ಮುಂಚೆ ತರ ಇಲ್ಲ, ಆ ಸಿನಿಮಾ ತರ ಇವಾಗ ಇಲ್ಲ. ಒಂದು ಬರೋದು ಇಲ್ಲ, ಸಿನಿಮಾ ಬರಲ್ಲ, ಇವಾಗ ಬರಲ್ಲ ಬಿಡಿ. ಅಣ್ಣವ್ರ ಫಿಲಮ್ ತರ ಇವಾಗ ಯಾವ್ದು ಬರಲ್ಲ. ಸರ್ ಈಗ ಅಣ್ಣವ್ರ ಸಿನಿಮಾದಲ್ಲೂ ತುಂಬಾ ಐಟಮ್ ಸಾಂಗ್ ಗಳು ಇರ್ತಾ ಇತ್ತು, ಬಟ್ ಅದು ಇಷ್ಟಪಟ್ಟು ನೋಡ್ತಾ ಇದ್ವಿ. ಆ ಸಾಂಗ್ ನೋಡೋದು ಅಂತ ಹೇಳಿದ್ರು ಖುಷಿ ಆಗ್ತಿತ್ತು. ಬಟ್ ಈಗ ನೇರವಾಗಿ ಡಬಲ್ ಮೀನಿಂಗ್ ಇರುತ್ತೆ. ಹೌದು, ನೇರವಾಗಿದೆ. ಅಷ್ಟು ಏನಂದ್ರೆ ಕೆಲವ್ರಿಗೆ ಇಷ್ಟ ಪಡ್ತಾರೆ, ಕೆಲವ್ರಿಗೆ ಇವಾಗ ಇಷ್ಟ ಪಡಲ್ಲ. ನೋಡೋ ಕೆಲವ್ರು ಹೋಗಲ್ಲ, ಹಿಂಗೈತೆ ಫಿಲಮ್ ಅಂತಾರೆ, ಹೋಗೋದಿಲ್ಲ. ಕೆಲವ್ರು ಇಷ್ಟಪಟ್ಟು ಹೋಯ್ತಾರೆ, ಅದು ಅವ್ರವ್ರು ಸಂಬಂಧಪಟ್ಟಿದ್ದು. ಮಕ್ಳಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಸರ್? ಮಕ್ಳಿಗೆ ಸಣ್ಣ ಮಕ್ಳಿಗೂ ತಿಳ್ಕೊಂಬಿಡ್ತಾರೆ. ಇವಾಗ ಏನು ಗೊತ್ತಿಲ್ದಿರೋರು ತಿಳ್ಕೊಂಬಿಡ್ತಾರೆ. ಓ ಈ ಥರನಾ, ಇವಾಗೆಲ್ಲ ಹೇಳ್ತಾರೆ. ಇವಾಗ ಅವ್ನಿಗೆ 15 ವರ್ಷ ಆಗೋಕ್ಕಿಲ್ಲ, ಎಲ್ಲ ಥರನೂ ಮಾತಾಡ್ತಾನೆ ಅವನು. ಇವಾಗ ಅವಾಗಿನ ಥರ ಇಲ್ಲ. ಅವಾಗ ನಮಗೆ 20 ವರ್ಷ ಆದರೂ ಬುದ್ಧಿ ಇಲ್ಲ, 20, 18, 19 ಆದರೂ ಬುದ್ಧಿ ಇಲ್ಲ ನಮ್ಗೆ. ಅವಾಗ ಹಂಗಿತ್ತು. ಇವಾಗಿನ ಕಾಲ ಎಲ್ಲ ಫಾಸ್ಟ್ ಇದ್ದಾರೆ ಮಕ್ಕಳು. ಈಗ ಮೊಬೈಲ್ ಎಲ್ಲ ಈ ತರ ಕಂಟೆಂಟ್ ಎಲ್ಲ ಹಾಕೋದ್ರಿಂದ ಸರ್, ಇನ್ನೊಂದ್ 2 ದಿನ 3 ದಿನ ಆಯ್ತು ಅಂತ ಹೇಳಿದ್ರೆ ದೊಡ್ಡ ಮಟ್ಟಿಗೆ ಎಲ್ಲ ತಿಳ್ಕೊಂಡ್ಬಿಡ್ತಾರೆ. ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದ್ರೆ ನಮಗೆ ಗೊತ್ತಿರೋ ಹಂಗ ಈಗ ಅತ್ಯಾಚಾರ ಕೇಸ್ಗಳು ಜಾಸ್ತಿ ಆಗುತ್ತೆ. ಈ ತರ ಏನಾದ್ರು ಹಾದಿ ಮಾಡ್ಕೊಡ್ತಾ ಇದ್ಯಾ? ಗೊತ್ತಾಯಿದ್ರೆ ಹಾಗೆ ಆಗ್ತದೆ, ಹಾಗೆ ಆಗುತ್ತೆ ಅದು. ಅದನ್ನ ಇವ್ರು ಕ್ರಮ ತಗೊಂಡು ಕಮ್ಮಿ ಮಾಡಿ ಇದನ್ನೆಲ್ಲ ಕಟ್ ಮಾಡ್ಬೇಕು ಅಷ್ಟೇನೆ. ತುಂಬಾ ಓವರಾಗಿ ಕೊಡಕ್ ಹೋಗ್ಬಾರ್ದು. ಈಗ ಸಾಂಗ್ ಇರ್ಬೇಕಾ ಬ್ಯಾನ್ ಆಗ್ಬೇಕಾ ಸರ್? ಬ್ಯಾನ್ ಆದ್ರೆ ಒಳ್ಳೇದೇನೆ. ಆಗ ಅಷ್ಟು ಓವರ್ ಆಗಿದ್ರೆ ಬ್ಯಾನ್ ಆಗ್ಬೇಕು, ತುಂಬಾ ಓವರ್ ಇದ್ರೆ ಬ್ಯಾನ್ ಆಗ್ಬೇಕು. ಏನೋ ಸಿಂಪಲ್ ಆಗಿದ್ರೆ ಪರವಾಗಿಲ್ಲ, ತುಂಬಾ ಓವರ್ ಆಗಾರೆ ಬ್ಯಾನ್ ಆಗ್ಲೇಬೇಕು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ತುಂಬಾ ಅಶ್ಲೀಲತೆಯಿಂದ ಇದ್ರೆ ನಮ್ಮ ಮಕ್ಕಳಿಗೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಅದನ್ನ ಬ್ಯಾನ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ವೀಕ್ಷಕರೇ, ಒಂದಷ್ಟು ಜನ ಮಾತಾಡ್ತಾ ಇದ್ದನ್ನ ಗಮನಿಸ್ತಾ ಇದ್ರಿ. ಸೊ ಸಾಹಿತ್ಯದ ಮೇಲೆ ಅಷ್ಟೇ ಬೇಜಾರು. ಕನ್ನಡ ಎಷ್ಟೋ ಪದಗಳ ನಿಘಂಟನ್ನ ಹೊಂದಿರುವಂತಹ ಭಾಷೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಯಾಕೆ ಡಬಲ್ ಮೀನಿಂಗ್ ಸಾಂಗ್ಗಳು? ಮಾತನಾಡೋದಕ್ಕೆ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ತನುಜಾ ಶಿವಕುಮಾರ್ ಅಂತ. ಮೇಡಮ್, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ಸಿನಿಮಾಗಳಲ್ಲಿ ಐಟಮ್ ಸಾಂಗ್ಗಳ ನೋಡಿರ್ತೀವಿ. ನಮ್ಗೆ ಬೇಸರ ಏನಿಲ್ಲ, ಅದು ಪಾರ್ಟ್ ಆಫ್ ಸಾಂಗ್ ಅಷ್ಟೇ. ನಾವು ಎಷ್ಟು ನೋಡ್ಬೇಕು ಹಂಗೆ ತಗೊಳ್ಬೇಕು. ಬಟ್ ನೇರ ಅದನ್ನೇ ಹೇಳೋದಕ್ಕೆ ಹೊರಟಿದೀವಿ ಅಂದಾಗ ಬೇಸರ ಆಗತ್ತೆ. ಮಕ್ಕಳನ್ನ ಜೊತೆಲಿ ಕುತ್ಕೊಂಡು ನೋಡೋದಕ್ಕೆ ಆಗೋದಿಲ್ಲ. ಏನ್ ಅನ್ಸುತ್ತೆ? ನಾನೊಂದು ಶಿಕ್ಷಕಿಯಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಹಿಂದೂ ಸಂಸ್ಕೃತಿಯನ್ನ ನಾವೆಲ್ಲೋ ಕಾಪಾಡ್ತಾ ಇಲ್ಲ ಅಂತ ನಂಗೆ ಅನ್ಸಕ್ ಶುರು ಆಗಿದೆ. ಸಂಸ್ಕೃತಿ ಸಂಸ್ಕಾರ ಅನ್ನೋದು ಅನಾದಿ ಕಾಲದಿಂದ ಸನಾತನ ಧರ್ಮದಲ್ಲಿ ಕಟ್ಕೊಂಡು ಬಂದಿರುವಂಥ ವಿಚಾರಗಳು. ಹಾಗಾಗಿ
ಸಾಹಿತ್ಯ ಯಾವಾಗಲೂ ಕೇಳಂಗಿರ್ಬೇಕು, ಮನರಂಜನೆ ಇರಬೇಕು. ಮನರಂಜನೆ ಮೋಜು ಬೇರೆಯವರಿಗೆ ತೊಂದರೆ ಕೊಡಂಗಿರಬಾರ್ದು. ಕೇಳುಗರ ಕಿವಿಗೆ ಇಂಪಿರಬೇಕು, ಅರ್ಥ ಇರಬೇಕು. ಆಗ ಮಾತ್ರ ನಮ್ಮ ಸಾಹಿತ್ಯಕ್ಕೆ ಬೆಲೆ ಅಂತ ಅನ್ಕೊಳ್ತೀನಿ. ಹೆಣ್ಣು ಮಕ್ಕಳನ್ನ ಆದಷ್ಟು ಗೌರವಿಸಿ, ಪೂಜಿಸಿ, ವಂದಿಸಿ, ಆರಾಧಿಸಿ, ಇದನ್ನೇ ನಾನು ಕೇಳ್ಕೊಳ್ತಾರೆ. ಈಗ ಮೇಡಮ್ ಐಟಮ್ ಸಾಂಗ್ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ರೀತಿ ಮೋಜು ಮಸ್ತಿ ಖುಷಿ ತಮಾಷೆ, ಬಟ್ ತೀರಾ ಹೆಣ್ಣು ಮಕ್ಕಳನ್ನ ನೇರವಾಗಿ ಸರ್ಸೆ ಅನ್ನೋದು ಸರಿಯಲ್ಲ. ಈಗಾಗಲೇ ಮಹಿಳಾ ಆಯೋಗ ಕೂಡ ಅದನ್ನ ಮುಂದಾಳತ್ವ ತಗೊಂಡಿದೆ, ಅದೇ ದೂರು ದಾಖಲು ಮಾಡ್ಕೊಂಡಿದೆ. ಮುಂದಿನ ದಿನದಲ್ಲಿ ಇದಕ್ಕೆಲ್ಲ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ? ಹೆಣ್ಮಕ್ಳಾಗಿ ನಾವೆಷ್ಟು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ಬೇಕು ಮೇಡಮ್? ಇದನ್ನ ಹೆಣ್ಮಕ್ಳಾಗಿ ಖಂಡಿತ ನಾನು ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅವ್ರದ್ದೇ ಆದಂತ ಒಂದು ಗೌರವ ಇದೆ. ಹಾಗಾಗಿ ಆದಷ್ಟು ಇಂಥದ್ನೆಲ್ಲ ಖಂಡಿಸ್ಲಿಕ್ಕೆ ಎಲ್ಲ ಹೆಣ್ಮಕ್ಳು ಒಟ್ಟುಗೂಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅರ್ಥ ಕೊಡಿ, ಅನರ್ಥ ಮಾಡಬೇಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಓಕೆ, ಜೋಗಿ ಪ್ರೇಮ್ ಅವ್ರು ಅಂತ ಹೇಳಿದ್ರೆ ತಾಯಿ ರಿಲೇಟೆಡ್ ಸೆಂಟಿಮೆಂಟ್ ಸಾಂಗ್ ಬರೆದ್ರು, ತುಂಬಾ ನಿಸ್ಸೀಮ್ರು. ಅಪ್ಕೊಂಡಿದೀವಿ ಅದನ್ನ, ಬಟ್ ಇದನ್ನ ನಾವು ತೆಗೊಳ್ಳೋದಕ್ಕೆ ಕಾರಣಗಳಿದೆ. ಮುಂದಿನ ದಿನದಲ್ಲಿ ಸಾಂಗ್ ಬ್ಯಾನ್ ಆಗ್ಬೇಕು ಅಂತ ಏನಾದ್ರು ನಿಮ್ಗೆ ಅನ್ಸತ್ತಾ, ಅಥವಾ ಸಾಹಿತ್ಯನ ಸರಿ ಮಾಡ್ಕೊಳ್ಳೋಣ ಇದೊಂದು ಅವಕಾಶ ಬಿಟ್ಕೊಡಿ ಅಂತ ಅನ್ಸತ್ತಾ? ಸಾಹಿತ್ಯ ಸರಿ ಮಾಡ್ಲಿ, ಬ್ಯಾನ್ ಮಾಡೋದಕ್ಕಿಂತ ಅವರಿಗೆ ಅನ್ನಿಸ್ಬೇಕು ಯಾವುದು ತಪ್ಪು ಯಾವುದು ಸರಿ ಅನ್ನೋ ಒಂದು ವಿಚಾರ. ಹಾಗಾಗಿ ಬ್ಯಾನ್ ಬೇಡ, ಆದಷ್ಟು ಅದನ್ನ ಖಂಡಿಸಿ ಬೇರೆ ರೀತಿನಲ್ಲಿ ಅವ್ರು ಮಾಡ್ಲಿ ಅನ್ನೋದೇ ನನ್ನ ಒಂದು ಆಸೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಮುಂದಿನ ದಿನದಲ್ಲಾದ್ರೂ ದಯವಿಟ್ಟು ತಪ್ಪನ್ನ ತಿದ್ಕೊಳ್ಳಿ. ಕನ್ನಡ ಬಹಳಷ್ಟು ಸಮೃದ್ಧಿಯನ್ನ ಹೊಂದಿರುವಂತ, ನಿಘಂಟುಗಳನ್ನ ಹೊಂದಿರುವಂತ ಭಾಷೆ. ಅದಕ್ಕೆ ಯಾವತ್ತು ಅವಮಾನ ಮಾಡೋದು ಬೇಡ, ಬೇರೆಯವ್ರ ಮುಂದೆ ನಾವು ತಲೆ ತಗ್ಸೋದು ಬೇಡ ಅಂತ ಮಾತನಾಡ್ತಾ ಇದ್ರು. ಇನ್ನೊಂದಷ್ಟು ಜನನ ಮಾತಾಡಿಸ್ತಾ ಹೋಗೋಣ. ಯಾವುದೇ ಸಂಗೀತ ಆದ್ರೂ ಕೂಡ ಆಲಿಸುವಂತಿರಬಾರ್ದು. ಅಶ್ಲೀಲತೆಯನ್ನ ಹೊಂದಿರುವಂತ ಸಾಂಗ್ ಆದ್ರೆ ಅದು ಎಂತವ್ರಿಗೂ ಕೂಡ ನೋವಾಗತ್ತೆ, ಯಾಕಂದ್ರೆ ನಮ್ಮ ನಾಡು ನುಡಿಗೆ ಅದು ವಿರುದ್ಧವಾಗಿರತ್ತೆ ಅಂತ. ಸೊ ಮಾತನಾಡೋದಕ್ಕೆ ನಮ್ಮ ಜೊತೆ ಇನ್ನೊಬ್ಬರಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಶ್ರೀಕಾಂತ್. ಸರ್, ನೋಡಿರ್ತೀರಾ KD ಸಿನಿಮಾದ ಕಾಂಟ್ರವರ್ಷಿಯಲ್ ಸಾಂಗ್. ಏನನ್ಸುತ್ತೆ ಆಗಿನ ಕಾಲದ ಸಾಂಗಿಗೂ ಈಗಿನ ಕಾಲದ ಸಾಂಗಿಗೂ ಅಜ್ಜಗಜಾಂತರ ವ್ಯತ್ಯಾಸ ಸರ್? ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೇಡಮ್, ಇವಾಗ ಅವತ್ತಿನ ಕಾಲದಲ್ಲಿ ಏನು ಸಾಂಗ್ ಇತ್ತು ಅದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇವತ್ತು ಏನಾಗಿದೆ ಅಂತಂದರೆ ಕೆಟ್ಟದನ್ನ ಸೇರ್ಸ್ ಮಾಡಿದ್ರೆ ಚೆನ್ನಾಗಿ ಹಿಟ್ ಆಗ್ತೀವಿ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋ ಸಾಧ್ಯತೆನೇ ಇಲ್ಲ. ಒಳ್ಳೇದೇ ಆಗುತ್ತೆ, ಕೆಟ್ಟದ್ದೇ ಆಗುತ್ತೆ. ಬಟ್ ಆ ಥರ ಸಾಂಗ್ಗಳು ಆಗಬಾರ್ದು. ಜೋಗಿ ಪ್ರೇಮ್ ಹೆಸರಲ್ಲೇ ಜೋಗಿ ಇದೆ. ತಾಯಿಯ ಸೆಂಟಿಮೆಂಟ್ ಇಟ್ಕೊಂಡು ಅಥವಾ ಒಂದು ರಿಲೇಶನ್ಶಿಪ್ ನ ಸೆಂಟಿಮೆಂಟ್ ಇಟ್ಕೊಂಡು ಬಹಳ ಹಿಟ್ ಕೊಟ್ಟಂತ ನಿರ್ದೇಶಕರು ಬರ್ತಾ ಟ್ರೆಂಡ್ ಮಾಡೋದಕ್ಕೆ ಹೋಗಿ ಏನೋ ಒಂದ್ ಕಡೆ ಸಿಕ್ಕಾಕೊಳ್ತಾ ಇದಾರ, ಕೆಟ್ಟ ದಾರಿ ಹಿಡಿದು ಬಿಟ್ರ ಅಂತ ಅನ್ಸತ್ತಾ ಸರ್ ನಿಮ್ಗೆ? ಅಲ್ಲ, ನಾನು ವೈಯಕ್ತಿಕವಾಗಿ ಹೆಸರು ಹೇಳಲ್ಲ. ಬಟ್ ಏನು ಹೇಳ್ತೀನಿ ಅಂತಂದರೆ, ಯಾವುದೇ ಒಂದು ಮಾಡಿದ್ರೆ ಇವಾಗ ಎಲ್ಲರೂ ಫ್ಯಾಮಿಲಿ ಪ್ರತಿಯೊಬ್ಬರು ಹೋಗಿ ನೋಡ್ತಾರೆ. ಅದನ್ನು ನೋಡಿದಾಗ ಅವ್ರ ಮನಸ್ಸಿಗೆ ಅದು ಒಳ್ಳೆ ಚೆನ್ನಾಗಿತ್ತು, ಅದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಅಭಿಪ್ರಾಯ ಇರಬೇಕೆ ವಿನಃ ಅದನ್ನ ನೋಡಿ ಇನ್ನೊಬ್ರ ಹತ್ರ ಹೋಗಿ ಈ ತರ ಇತ್ತು ಅಂತ ಹೇಳಂಗ್ ಇರಬಾರ್ದು. ಅದಕ್ಕೆ ಜನ ಯಾರು ಇಷ್ಟಪಡಲ್ಲ, ಆ ಕೆಲಸ ಮಾಡಬಾರ್ದು. ಓಕೆ, ಜೋಗಿ ಪ್ರೇಮ್ ಮತ್ತೆ ಅವ್ರ ಹೆಂಡತಿ ಕೂಡ ಕುತ್ಕೊಂಡು ಏನ್ ಹೇಳ್ತಾರೆ ಅಂತಂದ್ರೆ, ಇದೇನು ಮೊದಲು ಬಾರಿಗಲ್ವಲ್ಲ ನಾವು ಮಾಡ್ತಾ ಇರೋದು, ತುಂಬಾ ಸಾಂಗ್ಗಳಿದೆ ಅಂತ. ಬಟ್ ನಾವ್ ಹೇಳ್ತಾ ಇರೋದು ಒಂದು ಹೆಣ್ಣನ್ನ ಅಲ್ಲಿ ಕೆಟ್ಟದಾಗಿ ತೋರಿಸ್ತಾ ಇದಾರೆ ಅಂದ್ರೆ ಸೆರ್ಸು ಅಂತ ಹೇಳಿದ್ರೆ ಅದು ಕೇಳಿಸ್ಕೊಳ್ಳೋದಕ್ಕೂ ಆಗಲ್ಲ. ಯಾಕಂತಂದ್ರೆ ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ, ನಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಅದನ್ನ ಒಪ್ಕೊಳ್ಳೋದಕ್ ಆಗೋದಿಲ್ಲ ಅಂತ. ಒಂದ್ ಹೇಳ್ತೀನಿ ಮೇಡಮ್, ಕೆಟ್ಟದ್ನ ಸೇರಿಸಿ ಹಿಟ್ಟಾಗ್ಬೇಕು ಅನ್ನೋ ಅಭಿಪ್ರಾಯ ಇದ್ರೆ ಖಂಡಿತವಾಗ್ಲೂ ಕಷ್ಟ ಆಗತ್ತೆ. ಒಳ್ಳೇದಕ್ಕೆ ಮಾತ್ರ ಪ್ರಿಫರೆನ್ಸ್ ಕೊಡ್ತಾರೆ ಜನ, ಬಿಟ್ರೆ ಕೆಟ್ಟದಕ್ಕೆ ಎಂದಿಗೂ ಕೊಡೋ ಸಾಧ್ಯತೆನೇ ಇಲ್ಲ, ಅದು ಆಗೋದು ಇಲ್ಲ. ಯಾರು ಕೊಡಲ್ಲ ಮೇಡಮ್ ಕೆಟ್ಟದಕ್ಕೆ, ಒಳ್ಳೇದಕ್ಕೆ ಮಾತ್ರ. ಈ ಸಾಹಿತ್ಯ ಹೊಂದಿರುವಂತ ಸಾಂಗ್ ಅನ್ನ ಬ್ಯಾನ್ ಮಾಡ್ಬೇಕಾ ಮುಂದಿನ ದಿನದಲ್ಲಿ, ಅಥವಾ ಇರ್ಲಿ ಮುಂದೆ ಬರುವಂತವರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ? ಅಲ್ಲ, ಬ್ಯಾನ್ ಮಾಡಿ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಅವರು ಬಂಡವಾಳ ಹಾಕ್ಯಾರೆ, ಅದ್ರ ಬಗ್ಗೆ ಎಲ್ಲ ಅಭಿಪ್ರಾಯ ಮಾಡಿರ್ತಾರೆ. ಬಟ್ ಒಂದೇನು ಹೇಳ್ತೀನಿ ಅಂತ ಅಂದರೆ, ಜನಗಳಿಗೆ ಒಳ್ಳೇದಾಗಬೇಕು, ಉಳಿತಾಗಬೇಕು ಅಂಥದ್ದೇ ಹುಡುಕಿ ಮಾಡಬೇಕು. ಆವಾಗ ಜನ ಏನಂದರೆ ಅದ್ರ ಬಗ್ಗೆ ತುಂಬ ಇಷ್ಟಪಡ್ತಾರೆ. ಅದರಲ್ಲಿ ಏನಾದ್ರು ಕೆಟ್ಟದಾಗಿದೆ ಅಂದರೆ ಪ್ರಜ್ಞಾವಂತರು ಭಾಳಷ್ಟು ಜನ ಇದ್ದಾರೆ. ಹಿಂದಿನ ಕಾಲದಲ್ಲಿ ಅದನ್ನೆಲ್ಲ ಯೋಚನೆ ಮಾಡ್ತಿರಲ್ಲ, ಅವಾಗಲೇ ಚೆನ್ನಾಗಿ ಬರ್ತಾ ಇತ್ತು. ಇವಾಗಿನ ಕಾಲದಲ್ಲಿ ಎಲ್ಲ ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಅದರಿಂದ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಅಂತ, ವಿಮರ್ಶೆ ಮಾಡುವಂಥ ಶಕ್ತಿ ಇರುತ್ತೆ. ಆದ್ರಿಂದ ಒಳ್ಳೇದಕ್ಕೆ ಮಾತ್ರ ಬೆಂಬಲ ಕೊಡ್ತಾರೆ ಜನ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಒಳ್ಳೇದಕ್ಕೆ ಒಳ್ಳೇದು ಆಗೇ ಆಗತ್ತೆ, ಜನರ ವಿಮರ್ಶೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಇದ್ದಾರೆ, ಬನ್ನಿ ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ನೋರಾ ಫತೇಹಿ ಹಾಗೆ ಸಂಜಯ್ ದತ್ ಅಭಿನಯದ, ಅದಕ್ಕಿಂತ ಹೆಚ್ಚಾಗಿ ಅವರಿಬ್ರು ಡ್ಯಾನ್ಸ್ ಮಾಡಿರುವಂತಹ ಸಾಂಗ್ ಸರ್ಸೆ ನಿನ್ನ ಸೆರಗ ಸರ್ಸೆ ಬಹಳಷ್ಟು ವಿವಾದ ಕಾರಣವಾಗ್ತಾ ಇದೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಇನ್ನೊಬ್ರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ರಾಮ ಅಂತ. ಬಹಳಷ್ಟು ಚಿರಪರಿಚಿತ ಸರ್ ಕರ್ನಾಟಕ ನ್ಯೂಸ್ ಪೀಟ್ಗೆ ನೀವು. ಸೊ ನಿಮಗೆ ಗೊತ್ತಿರೋ ಹಾಗೆ ಸರ್ಸೆ ನಿನ್ನ ಸೆರಗ ಸರ್ಸೆ ಬಹಳಷ್ಟು ಹೇಳ್ಕೊಳ್ಳೋದಕ್ಕೂ ಮುಜುಗರ ಆಗತ್ತೆ. ಬಟ್ ನಮ್ಮ ದುರ್ವಿಧಿ ಅನ್ಸುತ್ತೆ ಸರ್ ಇಂಥ ಹಾಡುಗಳನ್ನ ಕೇಳಬೇಕು ಅನ್ನೋದು. ಏನ್ ಅನ್ಸುತ್ತೆ ನಿಮ್ಗೆ? ನೋಡಮ್ಮ, ಅದು ಪದ ಸರಿ ಇಲ್ಲ. ಯಾಕೆಂದರೆ ಸರ್ಸು ಸೆರ್ಗು ಸೆರ್ಸು ಅಂದರೆ ಅದು ಅಶ್ಲೀಲವಾಗಿ ಕಾಣುತ್ತೆ. ಯಾಕೆಂದರೆ ಜೋಗಿ ಅಂತ ಉತ್ತಮವಾದ ಒಂದು ಚಿತ್ರವನ್ನು ಕೊಟ್ಟಿರ್ತಕ್ಕಂಥ ಪ್ರೇಮ್ ನಿರ್ದೇಶಕರು ಇಷ್ಟು ಕೀಳು ಮಟ್ಟದ ಪದ ಉಪಯೋಗಿಸೋದು ಸರಿನಾ ಅಂತ ನಾವು ನೋಡಿದಾಗ ನಿಜವಾಗ್ಲೂ 100% ತಪ್ಪು ಅಂತ
ನನ್ನ ಒಂದು ಅಭಿಪ್ರಾಯ. ಯಾಕೆಂದರೆ ನಾವು ಬಳಸ್ತಕ್ಕಂಥ ಪದ, ಯಾಕೆಂದ್ರೆ ನಾವು ಉತ್ತಮ ಚಿತ್ರಗಳನ್ನ ಕೊಟ್ಟಿದ್ದೀವಿ ಅನ್ನೋ ಒಂದು ಪರಿಜ್ಞಾನ ಪ್ರೇಮ್ ಸಾರಲ್ಲಿ ಇರಬೇಕಿತ್ತು. ಅದು ಬೈ ಮಿಸ್ಟೇಕ್ ಆಯಿತೋ ಅಥವಾ ಈಗ, ಯಾಕೆಂದರೆ ಈಗ ಹೊಸ ಹೊಸ ನಿರ್ದೇಶಕರು ಬರ್ತಿದ್ದಾರೆ. ಈಗ ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಕೊಂಡು ಹೋಯ್ತು ಅನ್ನೋ ಹಾಗೆ ಹಳಬ್ರು ಈಗ ಕೆಲಸ ಇಲ್ದನೂ ಕೂತಿದ್ದಾರೆ. ಮತ್ತು ಈಗ ಏನಂದ್ರೆ ಜನ ಬಯಸ್ತಕ್ಕಂಥದ್ದು ಹೊಸ ಹೊಸ ಕ್ರಿಯೇಟಿವ್ನ ಬಯಸ್ತಾರೆ, ಹೊಸತನ ಬೇಕು ಅಂತ. ಹಳೇದನ್ನ ಯಾರು ಬಯಸ್ತಿಲ್ಲ. ಈ ರೀತಿ ಏನಾನ ಒಂದು ಟ್ರಿಕ್ಸ್ ಇಟ್ಕೊಂಡು ಮಾಡಿದಾರೋ ಏನೋ ಉದ್ದೇಶ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಅವರ ಅಷ್ಟು ಒಡನಾಡಿ ಅಲ್ಲ, ಪ್ರೇಮ್ ಅವರ ಒಡನಾಡಿ ಅಲ್ಲ. ಒಂದು 2-3 ಕಡೆ ನೋಡಿರ್ಬೋದು. ಅವ್ರ ಕಡೆಯವ್ರು ಕೆಲವ್ರು ನನಗೆ ಪರಿಚಯನೂ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಾನು ಅವ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ. ಆದರೆ ಸರಸಕ್ಕೆ ಬಾ ಸೆರಗು ಸೆರ್ಸು ಅನ್ನೋದಿದೆಯಲ್ಲ, ಅದು ಏನಾಗುತ್ತೆ, ಅದು ಅಶ್ಲೀಲವಾಗಿ ಕಾಣುತ್ತೆ. ಆ ಪದ ಇದೆ, ಸಾಹಿತ್ಯ ಇದೆ, ಸಾಹಿತ್ಯ ಕನ್ನಡದಲ್ಲಿ ಬೇಕಾದಷ್ಟಿದೆ. ಉತ್ತಮವಾದ ಒಂದು ಪದ ಕೊಟ್ಟು ಆ ಪದ ಜೋಡಣೆ ಮಾಡಿದ್ರೆ ಅದಕ್ಕೊಂದು ಬೆಲೆ, ತೂಕ ಮತ್ತು ಅವರ ಒಂದು ಘನತೆ ಹೆಚ್ಚುತ್ತೆ ವಿನ ಈ ರೀತಿ ಅಶ್ಲೀಲ ಪದಗಳನ್ನ ಬಳಕೆ ಮಾಡಿದಾಗ ಅವರ ಹೆಸರು ಮತ್ತು ಅವರು ಇಲ್ಲಿವರೆಗೂ ಸಂಪಾದನೆ ಮಾಡಿರ್ತಕ್ಕಂಥ ಗೌರವ ದಿನದಿಂದ ದಿನಕ್ಕೆ ಕೆಳಮಟ್ಟಕ್ಕೆ ಬರುತ್ತೆ. ಇದು ಯಾಕೆಂದರೆ ಯಾರೇ ಆಗಲಿ ನಿರ್ದೇಶಕರು, ಈಗ ಬರ್ತಕ್ಕಂಥವ್ರು, ಈಗ ಇರ್ತಕ್ಕಂಥವ್ರು, ಹಿಂದೆ ಇದ್ದು ನಮಗೆ ಪುಟ್ಟಣ್ಣ ಅಂತವ್ರು ನಾವು ನೋಡ್ಬೋದು. ಎಂಥ ಒಂದು ನಿರ್ದೇಶಕರು! ಪುಟ್ಟಣ್ಣನವ್ರನ್ನ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವರು 34 ಕನ್ನಡ ಅದ್ಭುತವಾದ ಒಂದು ಕಾದಂಬರಿಗಳನ್ನ ಪಿಕ್ಚರ್ನ ಕೊಟ್ಟಿರ್ತಕ್ಕಂಥದ್ದು. ಒಂದೊಂದು ಪಿಕ್ಚರಿನ ಆ ಪಿಕ್ಚರಲ್ಲಿ ಬರ್ತಕ್ಕಂಥ ಸಾಹಿತ್ಯ ಇದೆಯಲ್ಲ, ಕೇಳೋಕ್ಕೆ ಎಷ್ಟು ಇಂಪಾಗಿದೆ. ಈಗ ರಚನೆ ಮಾಡಿದಾರೇನೋ ಅನ್ನೋಗಿ ಹೆಣ್ಮಕ್ಳನ್ನೇ ಇಟ್ಕೊಂಡು ಅವರು MK ಇಂದಿರಾ ಇವ್ರನ್ನಂಥವ್ರು ಸಾಹಿತಿಗಳು, ಹೆಣ್ಮಕ್ಳು ಸಾಹಿತಿಗಳ್ನೇ ಇಟ್ಕೊಂಡು ಸಿನಿಮಾ ಮಾಡಿದವರು. ಆ ಕೇಳ್ತಕ್ಕಂಥ ಸಾಹಿತ್ಯ ಕಿವಿಗೆ ಎಷ್ಟು ಇಂಪಾಗಿರುತ್ತೆ. ಮತ್ತು ನಮಗೆ ನಮ್ಮ ಮಕ್ಕಳಿಗೆ ಮುಂದೆ ಬರ್ತಕ್ಕಂಥ ಜನ್ರೇಷನ್ಗೂ ಒಂದು ಸಂಸ್ಕಾರಯುತವಾದ ಒಂದು ಪದಗಳ ಬಳಕೆ. ಓಕೆ ಸರ್, ನಮ್ಮ ನಾಡು ನುಡಿಗೆ ಹೆಣ್ಣು ಮಕ್ಕಳನ್ನ ಹೋಲಿಸ್ತೀವಿ, ಭುವನೇಶ್ವರಿ, ಹೌದು, ಕರುನಾಡ ಹೌದು. ತಾಯಿ ಅಂತ. ಹೌದು. ಬಟ್ ಹೆಣ್ಣನ್ನ ಸೆರಗ ಸರ್ಸೆ ಅಂತ ಎಲ್ಲೋ ಒಂದ್ ಕಡೆ ತುಚ್ಛವಾಗಿ ನೋಡ್ಬಿಟ್ರ ಸಾಹಿತ್ಯದಲ್ಲಿ ಪ್ರೇಮ್ ಅವರು? ಅದು ಬೈ ಮಿಸ್ಟೇಕಿಂದ ಆಗಿದೆಯೋ ಅಥವಾ ಅವರ ಉದ್ದೇಶ ಏನಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಅವ್ರು ಅದನ್ನು ಸ್ಪಷ್ಟನೆ ಮಾಡಿದಾಗ, ಈಗ ನಾನು ಅಲ್ಲಿ ನೋಡಿದಾಗ, ಪತ್ರಿಕೆಯಲ್ಲಿ ನೋಡಿದಾಗ ಕ್ಷಮಾಪಣೆನೂ ಕೇಳಿದ್ದಾರೆ ಅನ್ನೋ ಒಂದು ಸುದ್ದಿ ಬರ್ತಿದೆ. ಅಲ್ಲ, ಈಗ ಜೀವ ತೆಗ್ಬಿಟ್ಟು ನಾನು ಹೋಗಿ ಆ ಜೀವ ಸತ್ತಿರೋ ಹೆಣಕ್ಕೆ ಹೋಗ್ಬಿಟ್ಟು ನಾನು ಸಾರಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಬಳಸ್ತಕ್ಕಂಥ ಮುಂಚೆನೆ ವಿಚಾರ ಮಾಡಿದರೆ ಇಷ್ಟು ಇಲ್ಲ, ಇದು ಬೇಕಂತ. ಯಾಕಂದರೆ ಈಗ ಏನಂದರೆ ಜನದ ಮನಸ್ಸಲ್ಲಿ ಉಳಿಬೇಕಂದ್ರೆ ಸುಮ್ಮನೆ ಆ ಪದನ ಹಂಗೆ ಬಳಕೆ ಮಾಡಿ ಟ್ರೆಂಡು ಸೃಷ್ಟಿ ಮಾಡಿ ವೈರಸ್ ಆಗುತ್ತೆ ಪದಗಳು. ಆಮೇಲೆ ಈ ಸಿನಿಮಾ ಆ ಪದ ನಾವು ತೆಗೆಯೋ ಉದ್ದೇಶ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ಜನದ ಮನಸ್ಸಲ್ಲಿ ಆ ಸಿನಿಮಾ ಇದು ಉಳಿಬೇಕನ್ನೋದಕ್ಕೆ ಈ ರೀತಿ ಮಾಡಿರೋ. ಯಾಕೆಂದರೆ ಎಲ್ಲ ಕಾಂಟ್ರವರ್ಸಿ ಮಾಡ್ತಾರೆ. ಯಾವಾಗಲೂ ಜನದ ಮನಸ್ಸಲ್ಲಿ ಬೇಕಂದ್ರೆ ಈ ರೀತಿ ನಡೀತಾ ಇದೆ. ಆ ರೀತಿ ಮಾಡಿ ಅಷ್ಟು ಅಶ್ಲೀಲವಾಗಿ ಪದನ ಬಳಸಿ ಪ್ರಚಾರ ಪಡ್ಕೊಳ್ಳೋದು, ದುಡ್ಡು ಮಾಡೋದು, ಅದು ಸರಿ ಇಲ್ಲ. ಯಾಕೆಂದರೆ ನಮ್ಮ ಕನ್ನಡದಲ್ಲಿ ಇರ್ತಕ್ಕಂಥ ಕೋಟ್ಯಾಂತರ ಜನ, ಕನ್ನಡ ನಾಡಿನ ಕನ್ನಡ ಭೂದೇವಿ ಭುವನೇಶ್ವರಿ ಅಂತೀವಿ. ಈ ತಾಯಿನ ಹೆಣ್ಣು ನಮಗೆ ತಾಯಿ. ಕಾವೇರಿ ನೀರನ್ನು ಹರಿಸ್ತಕ್ಕಂಥವಳು ತುಂಗೆ, ಭದ್ರೆ, ಕಾವೇರಿ ಇವರೆಲ್ಲ ನಮ್ಮ ಹೆಣ್ಮಕ್ಳು. ಆ ಹೆಣ್ಮಕ್ಳನ್ನ ಈ ರೀತಿ ಒಂದು ತುಚ್ಛವಾಗಿ ನೋಡ್ತಕ್ಕಂಥದ್ದು, ತುಚ್ಛವಾದ ಶಬ್ದನ ಬಳಕೆ ಮಾಡ್ತಕ್ಕಂಥದ್ದು, ಇದು ಖಂಡಿತವಾಗೂ ತಪ್ಪು ಅಂತ ನಾನು ಹೇಳ್ತೀನಿ. ಸರ್, ಸ್ಯಾಂಡಲ್ವುಡ್ ನ ಜೊತೆ ನಿಮ್ಮ ಒಡನಾಟ ಬಹಳಷ್ಟು ಇದೆ ಹೇಳ್ತಾ ಇದ್ರಿ. ಸೊ ಹಾಗಾಗಿ ಕೆಲವೊಂದಷ್ಟು ಜಗ್ಗೇಶ್ ಅವರ ಅಭಿನಯದ ಸಿನಿಮಾಗಳು, ಕಾಶಿನಾಥ್ ಅಭಿನಯದ ಸಿನಿಮಾಗಳು, ರವಿಚಂದ್ರನ್ ಅಭಿನಯದ ಸಿನಿಮಾಗಳು, ಇದು ಕೂಡ ಇಂಡೈರೆಕ್ಟ್ಲಿ ಡಬಲ್ ಮೀನಿಂಗ್ ಇರುವಂತಹ ಸಾಂಗ್ಗಳು ಇದಾವೆ ಸರ್. ಇದೇನು ಮೊದಲ ಬಾರಿಯ ಪ್ರಯತ್ನ ಅಲ್ಲ. ಆಗ ಇಲ್ಲದೆ ಇರುವಂತಹ ಧ್ವನಿಗಳು ಈಗ ಯಾಕೆ ನೇರವಾಗಿ ಅಟ್ಯಾಕ್ ಮಾಡ್ತಿದ್ದಾರೆ ಅಂದ್ರೆ ತುಳಿಲಿಕ್ಕೆ ಇವರೇ ಕೆಲವು. ಈಗ ಏನಾಗಿದೆ, ಈಗ ಪ್ರಚಾರ ಬೇಕಮ್ಮ ಯಾವುದೇ. ಯಾಕೆಂದ್ರೆ ಕನ್ನಡದಲ್ಲಿ ಈಗ ಒಳ್ಳೆ ಸಿನಿಮಾ ಬರ್ತಿದೆ. ಈಗ ಫ್ರಮ್ ಸೋ ನೋಡಿ, ಇದೆಲ್ಲ ಬಹಳ ಅದ್ಭುತವಾದ ಇದು ಕತೆ. ಕಾಂತಾರ ಇವೆಲ್ಲ ಇದೆ. ಈಗ ಏನಾಗ್ತಿದೆ, ನಮ್ಮ ಕನ್ನಡ ಪ್ರೇಕ್ಷಕರು ಯಾಕೆಂದ್ರೆ ಒಳ ಪರಿಸ್ಥಿತಿ ಚಿತ್ರರಂಗದ್ದು ಅವ್ರಿಗೆ ಗೊತ್ತಾಗ್ತಿಲ್ಲ. ಚಿತ್ರರಂಗದಲ್ಲಿ ಏನಾಗ್ತಿದೆ, ಈಗ ದುಡ್ಡು ಬೇಕು. ಮತ್ತು ಈಗ ಎಲ್ಲ ತೆಲುಗು, ತಮಿಳು ಹೀಗೆ ನೋಡ್ತಾರೆ. ಮತ್ತು ನಮ್ಮ ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ.
ಆದ್ರಿಂದ ಆ ಪ್ರೇಕ್ಷಕರನ್ನ ಸೆಳೆಯೋದಕ್ಕೋಸ್ಕರ ಮತ್ತೀಗ ಏನಾಗ್ತಿದೆ, ಆಗ ಯೂಟ್ಯೂಬು ಈ ಸೋಷಿಯಲ್ ಮೀಡಿಯಾ ಇದ್ದಿಲ್ಲ. ಆಗ ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡ್ತಾ ಇದ್ರು. ಆ ನೋಡೋದ್ರಿಂದ ಚಿತ್ರ ಯಶಸ್ವಿ ಆಗ್ತಾ ಇತ್ತು. ದುಡ್ಡು ಹಾಕಿರ್ತಕ್ಕಂಥ ನಿರ್ಮಾಪಕನ ಒಂದು ಜೋಬು ತುಂಬ್ತಾ ಇತ್ತು. ಈಗ ಏನಾಗಿದೆ, ಎಷ್ಟೇ ದುಡ್ಡು ಹಾಕಿದ್ರು ಆ ಕತೆ ಹೊಸತನ ಇಲ್ಲ. ಯಾಕೆಂದ್ರೆ ನಿರ್ದೇಶಕರು ಪಳಗಬೇಕು. ಯಾರೇ ಬಂದವರು ಈಗ ಅಸ್ಟೆಂಟ್ ಆಗಿ ಬರ್ತಾರೆ, ಅಸ್ಟೆಂಟ್ ಡೈರೆಕ್ಟ್ ಆಗಿ ಸುಮ್ಮನೆ. ಆಮೇಲೆ ನೋಡಿದ್ರೆ ಯಾರಿಗೋ ಏನೋ ಸುಳ್ಳು ಪಳ್ಳು ಹೇಳ್ಕೊಂಡು ನಿರ್ದೇಶಕರಾಗಿರ್ತಾರೆ. ಅವರಿಂದ ನಾವು ಉತ್ತಮ ಅಭಿರುಚಿ ಇರ್ತಕ್ಕಂಥ ಸಿನಿಮಾನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನ? ಖಂಡಿತವಾಗಿಲ್ಲ. ಇರುತ್ತೆ ಟ್ಯಾಲೆಂಟ್, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಯಾಕೆಂದರೆ ಯಾರೇ ಬಂದರೂ ಒಂದು 10-15 ವರ್ಷ ಒಂದು 10-15 ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು. ಕೆಲಸ ಮಾಡಿ ಸ್ವತಂತ್ರ ನಿರ್ದೇಶಕರಾದಾಗ ಗುಣಮಟ್ಟದ ಚಿತ್ರಗಳನ್ನ ಅವರಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ಇನ್ನು ಕೊನೆಯದಾಗಿ ಸರ್, ಈ ಸಾಂಗ್ ಮುಂದಿನ ದಿನದಲ್ಲಿ ಡಿಲೀಟ್ ಆಗ್ಬೇಕಾ ಅಥವಾ ಬ್ಯಾನ್ ಮಾಡ್ಬೇಕಾ ಅಥವಾ ಸಾಹಿತ್ಯವನ್ನ ಸರಿಪಡಿಸ್ಕೊಂಡು ಮುಂದಿನ ದಿನದಲ್ಲಿ ಸರಿಯಾದ ರೂಟ್ ನಲ್ಲಿ ಹೋಗ್ಬೇಕಾ? ಇದನ್ನ ಕ್ಷಮೆ ಕೇಳಿ ಆ ಪದ ಕೈ ಬಿಟ್ಟು ಅದಕ್ಕೆ ಸರಿ ಆ ಕತೆ ಏನಿದೆ ನನಗೆ ಗೊತ್ತಿಲ್ಲ, ಹಾಡಿನ ಉದ್ದೇಶ ನನಗೆ ಗೊತ್ತಿಲ್ಲ, ಅದನ್ನ ಪದನ ತೆಗೆದು ಇನ್ನೊಂದು ಉತ್ತಮವಾದ ಒಂದು ಪದನ, ಒಂದು ಮನೋರಂಜನೆ ಕೊಡ್ತಕ್ಕಂಥದ್ದು, ಒಳ್ಳೆ ಸಾಹಿತ್ಯ ಇರ್ತಕ್ಕಂಥದ್ದು, ಗುಣಮಟ್ಟದ ಪದ ಬಳಕೆ ಮಾಡಿದ್ರೆ ಈ ವಿವಾದ ತಣ್ಣಗಾಗ್ಬೋದು. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್. ಸೊ ಈಗ ನೋಡ್ತಾ ಇದ್ರಲ್ಲ, ಅಭಿರುಚಿಯನ್ನ ನೋಡ್ಕೊಂಡು ಅಂದ್ರೆ ಸಾಹಿತ್ಯವನ್ನ ಕರೆಕ್ಟ್ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ಈಗ ಇರುವಂತ ಪದವನ್ನ ತೆಗೆದು ಹಾಕೋದ್ರ ಮೂಲಕ ಹೊಸ ಪದವನ್ನ ಜೋಡಿಸೋದ್ರ ಮೂಲಕ ಆದ್ರೂ ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಇನ್ನಷ್ಟು ಜನ ಮಾತಾಡಿಸ್ತಾ ಹೋಗೋಣ, ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಸಾರ್ವಜನಿಕರ ಅಭಿಪ್ರಾಯವನ್ನ ಕೇಳ್ತಾ ಬರ್ತಾ ಇದ್ದಾಗ ಅವ್ರು ಹೇಳ್ತಾ ಇರೋದು ಸಾಹಿತ್ಯ ಸರಿ ಇಲ್ಲ, ಅದು ವ್ಯತಿರಿಕ್ತವಾದ ಪರಿಣಾಮ ಬೀರತ್ತೆ ಅಂತ. ಸೊ ನಮ್ ಜೊತೆ ಮಾತನಾಡೋದಕ್ಕೆ ಇನ್ನೊಬ್ರು ಇದ್ದಾರೆ, ಸೊ ಅವ್ರನ್ನು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ ಹೆಸರು? ಉದಯ್ ಕುಮಾರ್. ಸರ್, ನೀವು ಕೂಡ KD ಸಿನಿಮಾದ ಸಾಂಗ್ ಅನ್ನ ನೋಡಿರ್ತೀರಾ. ಬೇಸರ ಇದೆಯಾ ಅಥವಾ ಇಲ್ಲ ಇರ್ಲಿ ಬಿಡು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸರಿ ಹೋಗುತ್ತೆ ಅಥವಾ ನಾವೇ ಅಡ್ಜಸ್ಟ್ ಆಗೋಣ ಅಂತ ಅನ್ಸತ್ತಾ? ಹೆಣ್ಣು ಮಕ್ಳ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಅದು ಹೆಣ್ಣು ಮಕ್ಳ ಬಗ್ಗೆ ಕೆಟ್ಟದಾಗಿ ಇದಾಗುತ್ತೆ. ಅದ್ ಮಾಡಬಾರ್ದಾಗಿತ್ತು ಅಂತ ನನ್ನ ಅಭಿಪ್ರಾಯ ಮಾಡಿದ್ದಾರೆ. ನಾವ್ ಒಂದ್ ಹಳ್ಳಿ ಜನ, ರೈತರ ಕುಟುಂಬದಿಂದ ಬಂದಿರೋರು, ಅದ್ ಮಾಡಬಾರ್ದಾಗಿತ್ತು. ಹೆಣ್ಣು ಮಕ್ಳ ಮೇಲೆ ತುಂಬಾ ಪರಿಣಾಮ ಆಗುತ್ತೆ ಅದು. ಈಗ ಜೋಗಿ ಪ್ರೇಮ್ ಅವರು ಅಂತ ಹೇಳಿದ್ರೆ ತಾಯಿ ಸೆಂಟಿಮೆಂಟು ಅಥವಾ ಪ್ರೀತಿ ಪ್ರೇಮಕ್ಕೆ ತುಂಬಾ ಎಳೆಯಾಗಿ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸರ್. ಎಕ್ಸ್ಪೆಕ್ಟ್ ಮಾಡಿದ್ರ ಈ ರೀತಿಯಾಗಿ ಅಸಭ್ಯವಾಗಿ ಬರ್ದಿರ್ತಾರೆ ಅಂತ? ಅದ್ ಯಾರೋ ಇರ್ಲಿ ಮೇಡಮ್ ಅವರೇ, ಅದ್ ಯಾರನ್ನ ಆಗಿರ್ಬೋದು, ಆತರ ಮಾಡಬಾರ್ದು. ಇವಾಗ ಏನೇ ಇರ್ಲಿ ಅವಳು ಹೇಳ್ಬೋದು, ನಾವು ಗ್ಲಾಸ್ ತಗೊಂಡು ಇದ್ ಮಾಡಿದ್ರಿ ಅದೇನೇನು ಹೇಳ್ತಾರ ಅವರು, ಆತರ ಎಲ್ಲ ಮಾತಾಡಬಾರ್ದು ಅಂತ ನಮ್ಮ ಅಭಿಪ್ರಾಯ. ಹೆಣ್ಣು ಮಕ್ಳಿಗೆ ಸ್ವಲ್ಪ ಅವಮಾನ ಮಾಡ್ದಂಗೆ ಅನ್ಸುತ್ತೆ. ಸ್ವಲ್ಪ ಅಲ್ಲ, ಪೂರ್ತಿ ಅವಮಾನ ಮಾಡ್ದಂಗೆ ಇದು. ಈಗ ಅವ್ರ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಯೂಶುವಲಿ ಎಲ್ಲರ ಮನೇಲಿ ಹೆಣ್ಮಕ್ಳು ಇರ್ತಾರೆ. ಸೊ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋದಕ್ಕೆ ಮುಜುಗರ ಆಗುತ್ತೆ ಸರ್. ಮುಂದಿನ ದಿನದಲ್ಲಿ ಸಾಂಗ್ ನ ಬ್ಯಾನ್ ಮಾಡ್ಬೇಕು ಅನ್ಸತ್ತಾ ಅಥವಾ ಆಗಿದ್ದಾಗೋಗಿದೆ ಶೂಟಿಂಗ್ ಇರ್ಲಿ ಮುಂದಿನ ದಿನದಲ್ಲಿ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀರಾ? ಈಗ ಅವ್ರ ಮಿಸ್ಸಸ್ಸು ಬಂದು ಹೆಣ್ಣು ಮೇಡಮ್ ಅವರೇ, ಅವ್ರಿಗೊಂದು ಗಂಡು ಮಗು ಇದೆ, ಸೊಸೆನೂ ಬಂದು ಒಂದು ಎಣ್ಣೆ. ಈಗ ಅವ್ರು ಅರ್ಥ ಮಾಡ್ಕೊಬೇಕು, ಏನೋ ಮಾಡ್ಬಿಟ್ಟಿದ್ದಾರೆ, ಎಚ್ಚೆತ್ಕೊಂಡು ಇದು ಮಾಡ್ಬೇಕಷ್ಟೇ ಮೇಡಮ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಮೇಡಮ್. ಈಗ ಅಟ್ಲೀಸ್ಟ್ ಈಗಾದ್ರೂ ಮುಂದಿನ ದಿನದಲ್ಲಿ ಎಚ್ಚೆತ್ಕೊಳ್ಳುವ ಕೆಲಸ ಆಗಬೇಕು ಅಂತ ಇದ್ರೆ ಇನ್ನೊಂದಷ್ಟು ಜನ ಇದ್ದಾರೆ, ಬನ್ನಿ ಅವ್ರನ್ನು ಮಾತಾಡಿಸ್ತಾ ಹೋಗೋಣ. ವೀಕ್ಷಕರು ಇನ್ನೊಬ್ರು ಇದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗೋಣ. ಅವ್ರ ಹೆಸರು ಕೇಳೋಣ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಮೋದ್ ಅಂತ ಮೇಡಮ್. ಯಾವ ಊರು ನಿಮ್ದು? ನಮ್ದು ಬಿಜಾಪುರ ಹತ್ರ ತಾಳಿಕೋಟಿ. ಓಕೆ, ಈಗ ಬಿಜಾಪುರದಲ್ಲಿ ಬಹಳಷ್ಟು ಡಬಲ್ ಮೀನಿಂಗ್ ಸಾಂಗ್ ಗಳನ್ನ ನಾವು ನೋಡಿದೀವಿ. ಅದನ್ನೇ ಕೆಲವೊಂದಷ್ಟು ಬೇಡ, ಬ್ಯಾನ್ ಮಾಡೋಣ ಅನ್ನೋಂತ ಡಿಸ್ಕಷನ್ ಎಲ್ಲ ಆಗಿದೆ. ಸೊ KD ಸಿನಿಮಾದಲ್ಲಿ ಸರ್ಸೆ ನಿನ್ನ ಸೆರ್ಗ ಸರ್ಸೆ ಅನ್ನೋ ಸಾಂಗ್ ನೀವು ನೋಡಿರ್ತೀರಾ, ಏನ್ ಅನಿಸ್ತು? ಈಗ ಉತ್ತರ ಕರ್ನಾಟಕದ ಮಂದಿ ಗೊತ್ತಿರತ್ತೆ, ತುಂಬಾ ಸಖತ್ತಾಗಿದೆ ಮೇಡಮ್. ಮಾಡೋದು ಸಾಂಗ್ ಫುಲ್ ಚೆನ್ನಾಗಿದೆ. ಫುಲ್ ನಮ್ಗೆ ಬಹಳ ಇಷ್ಟ ಆಯ್ತು ಮೇಡಮ್ ಅದು. ಅದೇ ನಿನ್ನೆ ನೈಟ್ ಫುಲ್ ಎಲ್ಲ ಕೇಳಿದ್ವಿ ಅದು ಸಾಂಗ್ ನಾವು. ಫುಲ್ ಚೆನ್ನಾಗಿದೆ. ಈಗ ಜೋಗಿ ಪ್ರೇಮ್ ಅವರು ಅಮ್ಮನ್ ಸೆಂಟಿಮೆಂಟು ಅಥವಾ ಪ್ರೀತಿ ಪ್ರೇಮ ಸೆಂಟಿಮೆಂಟ್ ಸಾಂಗ್ ತುಂಬಾ ಚೆನ್ನಾಗಿ ಬರೀತಾರೆ. ಐಟಮ್ ಸಾಂಗ್ ಮಾಡಿರೋದ್ರಿಂದ ಬ್ಯಾನ್ ಮಾಡ್ಬೇಕು ಅಂತ ಮಾತುಗಳು ಕೇಳಿ ಬರ್ತಿದೆ. ಬ್ಯಾನ್ ಮಾಡ್ಬೇಕಾ? ಬ್ಯಾಡ್ರಿ, ಬ್ಯಾನ್ ಮಾಡ್ಬೇಡ್ರಿ. ತುಂಬಾ ಚೆನ್ನಾಗಿದೆ ಅದು, ಬ್ಯಾನ್ ಮಾಡ್ಬೇಡ್ರಿ. ಯಾವ ಕಾರಣಕ್ಕೆ ಚೆನ್ನಾಗಿದೆ? ಏನ್ ಇಷ್ಟ ಆಯ್ತು? ಅದು ಸಾಂಗ್ ಫುಲ್ ಇಷ್ಟ ಆಯ್ತು ಮೇಡಮ್. ಏನ್ ಡಬಲ್ ಮೀನಿಂಗ್ ಇಲ್ಲ, ಏನಿಲ್ಲ. ಏನ್ ಸರ್ ಹಿಂಗಂದ್ಬಿಟ್ರಿ? ಇಡೀ ರಾಜ್ಯಾದ್ಯಂತ ಸಾಂಗ್ ಚೆನ್ನಾಗಿಲ್ಲ ಅಂತಿದ್ದಾರೆ. ತುಂಬಾ ಚೆನ್ನಾಗಿದೆ ಮೇಡಮ್ ಅದು. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಸಖತ್ತಾಗಿದೆ ಮೇಡಮ್. ಓಕೆ, ಈಗ ಸಾರ್ವಜನಿಕರು ಒಂದ್ ಕಡೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರೆ, ಇವ್ರ ಮಾತ್ರ ಚೆನ್ನಾಗಿದೆ, ಡಿಲೀಟ್ ಮಾಡ್ಲೇಬೇಡಿ ಅಂತ ಹೇಳ್ತಾ ಇದ್ರು. ವೀಕ್ಷಕರೇ, ಇಷ್ಟೊತ್ತು ಗಮನಿಸ್ತಾ ಇದ್ರಿ ಸಾರ್ವಜನಿಕ ವಲಯದಲ್ಲಿ KD ಸಿನಿಮಾದ ಸೆರಸೆ ನಿನ್ನ ಸೆರ್ಗ ಸರ್ಸೆ ಸಾಂಗ್ಗೆ ಸಿಕ್ಕಂತ ರೆಸ್ಪಾನ್ಸ್ ಅನ್ನ. ನಿಮ್ಗೆ ಗೊತ್ತಿರೋ ಹಾಗೆ ಬಾಲಿವುಡ್ ನ ದೀವಾ ನೋರಾ ಫತೇಹಿ ಸೊಂಟ ಬಳಕಿಸಿದ ಹಾಗೆ ಬಿ ಟೌನ್ ನ ಖಳನಾಯಕ ಸಂಜಯ್ ದತ್ ಕುಣಿದು ಕುಪ್ಪಳಿಸಿದ ಸಾಂಗ್ ಈಗ ವ್ಯಾಪಕ ಟೀಕೆಗೆ ಗುರಿ ಆಗ್ತಾ ಇದೆ. ಸಂಬಂಧಪಟ್ಟಂತೆ ಈಗಾಗಲೇ ನಿರ್ದೇಶಕ ಪ್ರೇಮ್ ಕೂಡ ಸಾಹಿತ್ಯನ ಬರೆದಿರೋದು ಕೇವಲ ವ್ಯವಹಾರಿಕ ದೃಷ್ಟಿಯಿಂದ ಮಾತ್ರನ ಅಥವಾ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಟ್ರೆಂಡಿಂಗ್ ಹಾಗೆ ಕಾಂಪಿಟೇಷನ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಕೇವಲ ಜನರನ್ನ ಸೆಳೆಯೋದಕ್ಕೆ ಮಾಡಿರುವಂತ ಟ್ರಿಕ್ಸ್ ಗೊತ್ತಿಲ್ಲ.
ಆದ್ರೆ ಬಹಳಷ್ಟು ಜನ ಹೇಳ್ತಾ ಇರೋದು ಕನ್ನಡ ಮಣ್ಣಿನ ಸೊಗಡಲ್ಲ, ಕನ್ನಡಿಗರು ಒಪ್ಪಿಕೊಳ್ಳುವಂತ ಟಾಪಿಕ್ ಅನ್ನ ಪ್ರೇಮ್ ಮಾಡಿಲ್ಲ ಅಂತ. ಯಾಕಂದ್ರೆ ಪ್ರೇಮ್ ಅವರನ್ನ ನೋಡಿರುವ ವರ್ಷನ್ನೇ ಬೇರೆ, ಆದ್ರೆ ಈಗ ಅವ್ರು ಇಟ್ಟಿರುವಂತಹ ಹೆಜ್ಜೆ ಎಲ್ಲರನ್ನ ತಲ್ಲಣಗೊಳಿಸ್ತಾ ಇದೆ. ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನ ಕನ್ನಡ ಚಿತ್ರರಂಗದ ಮೂಲಕ ಅಥವಾ ಸ್ಯಾಂಡಲ್ವುಡ್ ನ ಮೂಲಕ ಈ ಹಿಂದಿನ ತಲೆಮಾರಿನಿಂದ ಕೂಡ ಬೆಳೆಸಿಕೊಂಡು ಬಂದಿರುವಂತಹ ಹಾದಿ ಇದೆಯಲ್ಲ, ಬಹಳ ರೋಚಕವಾದದ್ದು. ಪಕ್ಕದ ರಾಜ್ಯಗಳಿಗೋ ಅಥವಾ ಪಕ್ಕದ ದೇಶಕ್ಕೋ ಕಾಂಪಿಟೇಷನ್ ಕೊಡುವ ರೀತಿಯಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು. ಸಂಸತ್ತಿನಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಯಿತು. ಅಂದ್ರೆ ಕೆಲವೊಂದಷ್ಟು ಸಂಗೀತದ ಸಾಹಿತ್ಯದ ಕೆಲ ಸಾಲುಗಳನ್ನ ಖಂಡಿತವಾಗ್ಲೂ ಒಪ್ಕೊಳ್ಳೋದಕ್ಕಾಗೋದಿಲ್ಲ, ಆಕ್ಷೇಪಕ್ಕೆ ಗುರಿಯಾಗ್ತಿದೆ. ಅಟ್ಲೀಸ್ಟ್ ಈ ಜನರ ಮಾತುಗಳನ್ನ ನಮ್ಮ ಚಾನೆಲ್ನ ಮೂಲಕ ನಿಮಗೆ ತಲುಪಿಸುವಲ್ಲಿ ನಾವು ಕೂಡ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಪ್ರಯತ್ನ ಅಥವಾ ನಮ್ಮ ಆಶಯ ಏನು ಅಂತ ಹೇಳಿದ್ರೆ, ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ನಾವು ಎತ್ತಿ ಹಿಡಿಬೇಕು. ಯಾರೋ ಒಬ್ರು ಚೀತು ಅಂತ ಮಾತನಾಡೋದಕ್ಕೆ ನಮ್ಮ ಭಾಷೆ ಆಹಾರ ಆಗಬಾರ್ದು ಅಂತ. ಮುಂದಿನ ವಾರ ಮುಂದಿನ ಟಾಪಿಕ್ ನ ಜೊತೆ ಅಥವಾ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಕರ್ನಾಟಕ ನ್ಯೂಸ್ ಬೀಟ್. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಡಯನಾ ಕೂರ್ಗ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ